ನಮಸ್ಕಾರ. ಈ ಶುಭ ಮುಂಜಾನೆಯಲ್ಲಿ ನನ್ನ ವಂದನೆಗಳನ್ನು ನಿಮ್ಮ ಹೃದಯಕ್ಕೆ ಅರ್ಪಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಮಸ್ಕಾರ. ದಯವಿಟ್ಟು ಇವತ್ತಿನ ಈ ಟಾಪಿಕ್ಕು ಭಾಳ ಮುಖ್ಯವಾಗಿದೆ. ನೀವೆಲ್ಲರೂ ಇದನ್ನು ಗಮನ ಇಟ್ಟು ಕೇಳಬೇಕು. ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ನಾನು ಈ ಶುಭ ಮುಂಜಾನೆಯಲ್ಲಿ ನನ್ನ ಮಾತುಗಳನ್ನು ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಬೆಳಗಿನ ಮುಂಜಾವು ಚುಮು ಬೆಳಕಿನಲ್ಲಿ ಚಳಿಯಲ್ಲಿ ದಾಸಯ್ಯ ಎಚ್ಚರವಾಗಿ ಅವನ ದಿನನಿತ್ಯದ ಎಲ್ಲ ಕೆಲಸಗಳನ್ನು ಮುಗಿಸಿ ಮುಂದಿನ ಭಾಗವನ್ನು ಕಸ ಹೊಡೆದು ಚೆನ್ನಿಯ ಮುಖವನ್ನು ನೋಡಿ ಡ್ರೆಸ್ ಮಾಡಿಕೊಂತಾನೆ. ಅವನ ಡ್ರೆಸ್ ಹೆಂಗಿರುತ್ತಂತಂದರೆ ಒಂದು ಅಟ್ರಾಕ್ಟಿವ್ ಇರುತ್ತೆ. ಒಳ್ಳೆ ಅವನ ಚಿತ್ರಣ ಹೆಂಗಿರ್ತಂದರೆ ಒಳ್ಳೆ ಪೇಟ, ಕಾವಿ ಪೇಟ ಹಾಕ್ಕೊಂಡು ಒಂದು 3 ವಿಭೂತಿ ಹಾಕ್ಕೊಂಡು ನಾಮ ಹಾಕ್ಕೊಂಡು ಎಲ್ಲ ಅಲಂಕಾರ ಮಾಡಿಕೊಂಡು ಅದು ಶಂಖ ಅಲಂಕಾರ ಮಾಡಿಕೊಂಡು ಅವನ ಒಂದು ಏನು ಹಿಡ್ಕೊಂತಾನಲ್ಲ ಅದನ್ನು ತುಂಬ ಎಣ್ಣೆ ಹಾಕಿ ದೀಪ ಹಚ್ಚಿ 3 ಸಾರಿ ಅವನು ಹೋಗೋದಕ್ಕಿಂತ ಮುಂಚಿತವಾಗಿ ಅಲ್ಲೇ ಊದಿ ಬಿಡ್ತಾನೆ ಶಂಖ ಊತಲು ದಾಸಯ್ಯ ರೆಡಿಯಾದ ಅಂತಂದು ಎಲ್ಲರಿಗೂ ಗೊತ್ತಾಗಬೇಕು. ಎಲ್ಲರೂ ಒಂಥರ ಅಟ್ರಾಕ್ಟ್ನೆಸ್ ಅವನಿಗೆ ಅವನು ನೋಡ್ತಲೂ ಒಂದು ಪೂಜ್ಯ ಭಾವನೆಯಿಂದ ಅವನನ್ನು ದುಡ್ಡು ಕಾಳು ಎಲ್ಲ ಕೊಡ್ತಿರ್ತಾರೆ. ದಾಸನ ಶುಚಿತ್ವ ಮನುಷ್ಯ, ಅವನು ಒಳ್ಳೆ ಶುಚಿತ್ವದ ಮನುಷ್ಯ. ಬಗಲಲ್ಲಿ ಜೋಳಿಗೆ, ಎಡಗೈಯಲ್ಲಿ ಎಣ್ಣೆ ಉರಿಯುವ ದೀಪದ ಏನು ಹೂವುಗಳಿಂದ ಭಾಳ ಅಲಂಕಾರ ಮಾಡಿರ್ತಾನೆ. ಬಲಗೈಯಲ್ಲಿ ಶಂಖ, ಕೆಂಪು ಶಾಲು, ಹಣೆಯಲ್ಲಿ ನಾಮ. ಹೊರಟಿನಂದ್ರೆ ಎಲ್ಲರಿಗೂ ಪೂಜ್ಯ ಭಾವನೆ ಬರ್ತಿರ್ತದೆ. ಏಕಾಂಗಿ ಮನುಷ್ಯ, ಕೈ ಕಾಲು ಸ್ವಲ್ಪ ಒಂದು ಕಾಲು ಐವಾಗಿರುತ್ತದೆ. ಅವನಿಗೆ ಈಗ ಅರ್ಜೆಂಟು ಒಂದು ಪ್ರೀತಿ ಮೊಳಕೆ ಹೊಡೆದಿದೆ, ಒಂದು ಹೆಣ್ಣು ಬೇಕು. ಚೆನ್ನಿನ ಏನಾದರೂ ಮಾಡಿ ನಾನು ಕೇಳಬೇಕು, ಅವಳನ್ನ ಪ್ರೀತಿ ಮಾಡಬೇಕು ಅನ್ನೋದು ಭಾವನೆ ಅವನಿಗೆ. ಆವಾಗ ಸಾಯಂಕಾಲ ಬರ್ತಾನೆ, ಜೋಳಿ ತುಂಬ ಕಾಳು ದುಡ್ಡು ಚೆನ್ನಿಗೆ ಕೊಡ್ತಾನೆ. ಅವಾಗ ಅವತ್ತು ರಾತ್ರಿ ಕೇಳ್ತಾನೆ ಚೆನ್ನಿನ ಬಾಯ್ಬಿಟ್ಟು, ಚೆನ್ನಿ, ನಾನು ಏಕಾಂಗಿ, ನೀನು ಏಕಾಂಗಿ, ನಿಮ್ಮಪ್ಪಗೆ ವಯಸ್ಸಾಗಿದೆ, ನಿನ್ನಂದು ತುಂಬ ಚೆನ್ನಾಗಿ ನೋಡ್ಕೊತೀನಿ. ನಾನು ಬಂದು ಮತ್ತೆ ಒಲೆ ಹೂಡಿ ಬೇಯಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ನನಗೂ ಸ್ವಲ್ಪ ಜೊತೆಗೇ ಬೇಯಿಸ್ಬಿಡು, ನಾವು ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡ್ಬೋದು. ನಿಮ್ಮಪ್ಪ ಯಾಗೋ ವಯಸ್ಸಾಗಿದೆ, ಅವರು ಬೇಡಂಗಿಲ್ಲ, ನಾನೆಲ್ಲ ಮಾಡ್ಕೊಂಬರ್ತೀನಿ ಅಂತಂತೇಳಿ ಗೋಗರಿತಾನೆ. ನನ್ನ ಪ್ರೀತಿ ಮಾಡಿ ಮದುವೆ ಮಾಡಿಕೆ ನೀನು ಅಂತಂತೇಳಿ ಭಾಳ ಆತ್ಮೀಯವಾಗಿ ಮದುವೆ ಮಾಡಿಕೆ ಕೇಳ್ತಾನೆ. ಆಮೇಲೆ ಒಟ್ಟಿಗೆ ಅಡುಗೆ ಮಾಡ್ತಾಳೆ, ಅವನು ಊಟ ಮಾಡ್ತಾನೆ. ಅವರಪ್ಪ ಜ್ವರದಿಂದ ನಾಳ್ತಿರ್ತಾನೆ, ಮುಲುಗ್ತಾ ಇರ್ತಾನೆ ಸ್ವಲ್ಪ. ಆವಾಗ ಅವನಿಗೆ ಅನುಮಾನ ಬರ್ತದೆ ಶಂಕರಜ್ಜಿಗೆ. ಶಂಕರಜ್ಜಿಯ ಬದುಕಿನ ಆಯ್ಕೆ, ಮಾನಸಿಕ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂತೇಳಿದ್ರೆ, ನನ್ನ ಮಗಳಿಗೆ ಕುರುಡನ್ನು ತರಬೇಕು ಅನ್ನೋದು ಒಂದು ಭಾವನೆ. ಯಾಕಂತಂದರೆ ಈ ಕುಂಟ ಒಳ್ಳೆನಲ್ಲ, ಕೈ ಕಾಲು ನೆಟ್ಟಿಗೆದ್ದು ಬಿಟ್ರೆ ನನ್ನ ಮಗಳನ್ನ ಬಿಟ್ಟು ಇವೆಲ್ಲ ದಾಸಾಯಿಗಳನ್ನ ನಂಬಂಗಿಲ್ಲ, ಇವರು ಚಂಚಲ ಮನಸ್ಸು ಇವ್ರದ್ದು. ಅವನಿಗೆ ಗೊತ್ತಿರ್ತದೆ, ಶಂಕರಜ್ಜಿ ಅಲ್ಲಿವರೆಗೂ ಯೋಚನೆ ಮಾಡ್ತಾನೆ. ಚಂಚಲ ಮನಸ್ಸು ಇವರಿಗೆ, ಕಾನ್ಸಂಟ್ರೇಟ್ ಇರೋದಿಲ್ಲ ಇವರಿಗೆ. ಒಂದೊಂದು ಊರ ಕಡೆ ಒಂದೊಂದು ಏನೇನೋ ಮಾಡಿಬಿಡ್ತಾರೆ ಇವರು. ನನ್ನ ಮಗಳು ಅನಾಥ ಆಗಿಬಿಡ್ತಾಳೆ ನಾನು ಸತ್ತ ಮೇಲೆ. ಯಾರನ್ನಾದರೂ ಒಳ್ಳೆ ಕುರುಡನ್ನ ಕರ್ಕೊಂಬಂದ್ಬಿಟ್ರೆ, ಆಯ್ಕೆ ಮಾಡಿಬಿಟ್ರೆ, ಬದುಕಿನ ಆಯ್ಕೆ ಹೆಂಗಿರುತ್ತೆ ಅಂತಂದರೆ ಅವರ ಬೇಡುವವರ ಮಾನಸಿಕ ಪರಿಸ್ಥಿತಿ ಕಟ್ಟಿದರೆ ಅವನು ಕಣ್ಣು ಕಾಣಂಗಿಲ್ವಲ್ಲ. ನನ್ನ ಮಗಳದೇ ರಾಜ್ಯಭಾರ. ಅವನೇನಿದ್ರೆ ಭಿಕ್ಷೆ, ನನ್ನ ಮಗಳು ಜೊತೆಗೆ ಹೋಗ್ತಾಳೆ, ಅವನು ಕುಂಡ್ರಿಸ್ತಾಳೆ, ಭಿಕ್ಷೆ ಬೇಡ್ತಾನೆ, ಕೈ ತುಂಬ ದುಡ್ಡು ಸಿಗುತ್ತೆ, ಕಾಳು ಸಿಗುತ್ತೆ, ನನ್ನ ಮಗಳು ಅವನ ಜೊತೆಗೆ ಸುಖವಾಗಿರ್ಬೋದು.
ಅವನು ಇವನ ಇವಳ ಆಶ್ರಯದಲ್ಲೇ ಇರ್ತಾನಲ್ಲ ಅವನು. ಇವನು ಹಂಗಲ್ಲ, ಇವನು ಸಾಮಾನ್ಯನಲ್ಲ, ಇವನು ದಾಸಯ್ಯ. ಊರು ತಿರುಗಿ ಮತ್ತೆ ಇದನ್ನು ಮಾಡಿಕೊಂಬಿಡ್ತಾನೆ ಇವನು ಅಂತ ಅನ್ನೋದು ಶಂಕರಜ್ಜನ ಒಂದು ಮಾನಸಿಕ ಪರಿಸ್ಥಿತಿ. ಆಮೇಲೆ ನಂತರವಾಗಿ ಕೇಳ್ತಾನೆ ಚೆನ್ನಿನ, ಏಯ್ ಬಾರಿ ಇಲ್ಲಿ, ಯಾರೋ ಮನುಷ್ಯ ಅಂತಂತ ಕೇಳ್ತಾನೆ. ಅವತ್ತು ಜೊತೆಗೆ ಊಟ ಕೊಟ್ಬಿಡ್ತಾಳಲ್ಲ ಎಂದು ಕೇಳಿದೆ. ಪಕ್ಕದಲ್ಲಿ ಇರಲ್ವ ದಾಸಯ್ಯ, ನೀನು ನೋಡಿದ್ಯಲ್ಲ ಅಪಯ, ನೀನು ನೋಡಿದ್ಯಲ್ಲ ಅವನ್ನ ಅಂತಂತ. ನಮ್ಮನೆಗೆ ಯಾಕೆ ಬಂದವನೇ ಅವನು ಅಂತ ಕೇಳ್ತಾನೆ. ನಾನು ಈಗೆಲ್ಲ ಅವನು ಏನೋ ಒಬ್ಬನೇ ಅದಾನೆ, ಒಟ್ಟಿಗೆ ಊಟ ಮಾಡ್ತೀನಿ, ನನಗೊಂದು ಸ್ವಲ್ಪ ಬೇಯಿಸ್ಕೊಡು ಅಂತಂದ. ಅದಕ್ಕೆ ನಾನು ಕಾಳು ಕಡಿ ಹಿಟ್ಟು ಎಲ್ಲ ಕೊಡ್ತಾನೆ, ನಾನೇ ಮಾಡಿಬಿಡ್ತೀನಿ ಅಂತ. ಯಾರನ್ನ ಕೇಳಿದ್ದೀನಿ ಮಾಡ್ತೀಯ ನೀನು, ನನಗೆ ಯಾಕೆ ಈ ವಿಷಯ ಹೇಳಲಿಲ್ಲ ನೀನು? ಒಬ್ಬ ತಂದೆ ರೆಸ್ಪಾನ್ಸಿಬಿಲಿಟಿ. ತನ್ನ ಮಗಳು ಎಲ್ಲಿ ದಾರಿ ತಪ್ಪಿಬಿಡ್ತಾಳೋ, ವಯಸ್ಸಾದ್ಮೇಲೆ ಅವನು ಕಟ್ಕೊಂಡು ಎಲ್ಲಿ ಹೋಗಿಬಿಡ್ತಾಳೋ, ಅವರ ಮಾನಸಿಕ ಪರಿಸ್ಥಿತಿ ಅವಜ್ಜಂದು. ಆಮೇಲೆ ಯಾರನ್ನ ಕೇಳಿ ನೀನು ಮಾಡಿದೆ ಅಂತೇಳಿ ಹೌದು. ಆಮೇಲೆ ಕೇಳ್ತಾನೆ, ಏಯ್ ಬರ ಇಲ್ಲಿ ಅಂದ ದಾಸಯ್ಯನ. ಅದು ದಾಸಯ್ಯ ಸಿಟ್ಟು ಬಂದುಬಿಡ್ತಾನೆ. ನಾನು 10 ಜನ ಕೈ ಮುಗಿತಾರೆ ನನಗೆ, ನೀನು ಏಕವಚನದಲ್ಲಿ ಮಾತಾಡಿಸ್ತೀಯಲ್ಲ ಅಂತಂತೇಳಿ. ಏಯ್ ಕಂಡಿದ್ದೀನಿ ಬಾರೋ ಅಂತಂತ. ಯಾರನ್ನ ಕೇಳಿ ನೀನು ಇಲ್ಲಿಗೆ ಬಂದಿದ್ದೀಯ, ನೀನು ನಮ್ಮ ಮನೆಗೆ ಊಟ ಮಾಡಿದೆ ನೀನು? ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತೀವಿ, ನಾನು ಚೆನ್ನಿನ ಇಷ್ಟಪಡ್ತಾ ಇದ್ದೀನಿ, ಮದುವೆ ಮಾಡ್ಕೊಂತೀನಿ ಅವನ್ನ. ಯಾರನ್ನ ಕೇಳಿ ಮದುವೆ ಮಾಡ್ಕೊಂತೀನಿ ನೀನು? ಮಾವಯ್ಯ ನಿನ್ನ ಕೇಳ್ತೀನಿ, ನಾನು ನಿನ್ನೇ ಕೇಳಿ ಮದುವೆ ಮಾಡ್ಕೊಂತೀನಿ. ನಾನು ಒಬ್ಬಂಟಿಯಾಗಿದ್ದೀನಿ, ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀನಿ, ನೀನು ಯೋಚನೆ ಮಾಡಬೇಡ, ನಾನು ದುಡ್ದು ತರ್ತೀನಿ, ನಾನು ನಿನ್ನ ಮಗಳನ್ನ ಮುತ್ತಿನಂಗೆ ನೋಡ್ಕೊಂತೀನಿ, ಯಾವುದೇ ತೊಂದರೆ ಇರೋದಿಲ್ಲ ಅಂತೇಳಿ. ಮಗಳ ಮೇಲಿನ ಅತಿಯಾದ ಪ್ರೀತಿಯಿಂದ ಶಂಕರಜ್ಜ ಅವನ್ನ ಈ ಮುಗ ಬೈದ್ಬಿಡ್ತಾನೆ, ಸಿಕ್ಕಾಪಟ್ಟೆ ಬೈದ್ಬಿಡ್ತಾನೆ. ಯಾರಂದಿರು ನನ್ನ ಮಗಳನ್ನ ನೀನು ನೋಡ್ಕೊಂತೀಯ, ನಿನಗೆ ಆ ಯೋಗ್ಯತೆ ಇದೆಯಾ? ನೀನು ದಾಸಯ್ಯ ಕಣೋ, ನಿನ್ನ ಮನಸ್ಸು ಪರಿಸ್ಥಿತಿ ಹೆಂಗಿರ್ತತೆ ಅಂತಂತೇಳಿ ನನಗೆ ಗೊತ್ತಿದೆ. ನಾಳೆ ಈ ಊರಿನಲ್ಲಿ ನನ್ನ ಮಗಳನ್ನ ನೋಡ್ಕೊಂತೀಯ, ಇನ್ನೊಂದು ಊರಿನ ಇನ್ನೊಬ್ಬಳನ್ನ ಗಂಟು ಹಾಕ್ಯಂತೀಯ, ನನ್ನ ಮಗಳನ್ನ ಅನಾಥ ಮಾಡಿಬಿಡ್ತೀನಿ ನೀನು. ಎದ್ದಳ ಮೇಲ್ಕೆ ನೀನು ಯಾರನ್ನ ಕೇಳಿ ಇಲ್ಲಿ ಊಟಕ್ಕೆ ಕೂತಿದೀಯ ನೀನು? ಎದ್ದಳ ಮೇಲೆ ನೀನು ಹೋಗೋ ಆ ಕಡೆಗೆ, ಆಚೆ ನಡಿಯ ನೀನು ಅಂತಂತೇಳಿ ಜಾಡಿಸ್ಬಿಡ್ತಾನೆ ಶಂಕರಜ್ಜ. ಆವಾಗ ಅಯ್ಯೋ ಹಂಗ್ಯಾಕೆ ಗದ್ರಿಕಂತೀರಮ್ಮ ಅವರೇ, ಗದ್ರಿಕೆಬೇಡಿ, ನೀವು ಅಂದ್ಕೊಂಡಂಗೆ ನಾನೇನು ಮೋಸ ಮಾಡೋದಿಲ್ಲ, ನಿನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾನೆ ದಾಸ. ಮುಚ್ಚಲೆ ಬಾಯಿ, ಮುಚ್ಚು, ನನ್ನ ಹತ್ರ ನಾಟಕ ಮಾಡ್ತೀನಿ ನೀನು? ಅಗೋ ನನ್ನ ಮಗಳು ತಲೆ ಕೆಡಿಸಿ ಕರ್ಕೊಂಡು ಹೋಗೋಕ್ಕೆ ನೋಡ್ತೀಯಾ? ನಾನು ಇಲ್ಲಿ ಟೈಮ್ನಾಗೆ ನನ್ನ ಅನಾಥನ ಮಾಡಿ ನನ್ನ ಮಗಳನ್ನ ಎತ್ಕೊಂಡು ಹೋಗಕ್ಕೆ ನೋಡ್ತೀನಿ ನೀನು ದಾಸ? ನೀನು ಕುಲ್ಗೊಟ್ಟವನೇ, ಕುಲಗೆಟ್ಟವನೇ ನೀನು, ಎದ್ದೋಗ ನೀನು ಆ ಕಡೆಗೆ ಬರಬೇಡ ಇಲ್ಲಿ ಅಂತಂತೇಳಿ ಬೈದು ಬಿಡ್ತಾನೆ. ಅಜ್ಜನ ಮನಸ್ಸಿನಲ್ಲಿ ಯಾವುದಾದ್ರು ಕುರುಡನ್ನ ತಂದು ಕಟ್ಟಿ ಹಾಕ್ಬೇಕು ಅಂತಂತ. ನೀನು ನನ್ನ ಮಗಳನ್ನ ನೋಡಿಕೆಂಥದ್ದೀಯ ನೀನು ಮೋಸ್ಕರ ನೀನು ನೀನು ಸಿಕ್ಕಾಬಟ್ಟೆ ಬೈದು ಆ ದಾಸಯ್ಯನ ಅಳಂಗೆ ಮಾಡಿಬಿಡ್ತಾನೆ. ಆ ದಾಸ ಅವನ ಶಂಕರಜ್ಜನ ಏನಾಯವಾದ ಮಾತು ಕೇಳಿ ದಂಗಾಗಿ ಹೋಗ್ಬಿಡ್ತಾನೆ. ಓ ಅಯ್ಯೋ ಶಿವ ಇದೇನಪ್ಪ ಹಿಂಗೆ ಬೈತಾನೆ, ನಾನು ಈ ಥರ ಆಗುತ್ತಂತ ಹೇಳಿಲ್ಲ, ಅಜ್ಜ ನನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಕರಿತಾನೆ ಅಂತ ನೋಡಿದರೆ ನನ್ನ ಕುಲ್ಗೆಟ್ಟನು ಅಂತಂತ ಅಂದ್ಬಿಟ್ಟಾನೆ ಇವನು ಅಂತಂತೇಳಿ ಹೇಳ್ತಾನೆ ಶಂಕರಜ್ಜನಿಗೆ. ಏಯ್ ನನ್ನ ನೋಡೋ ನೀನು, ನನ್ನ ಕೈಯಲ್ಲಿ ಶಂಖ ಇದೆ, ನನ್ನ ಹಣೆ ನೋಡು, ಪರಮಾತ್ಮನ ನಾಮ ಇದೆ, ನನ್ನ ಕೈಯಲ್ಲಿ ದಾಸಯ್ಯನ ದೀಪ ಉರಿತಾ ಇದೆ, ನನ್ನನ್ನು ನೀನು ಕುಲ್ಗಿಟ್ಟನು ಅಂತಂತೀಯ. ನಾನು ಯಾರಂತ ತಿಳ್ಕೊಂಡಿದ್ದೀನಿ ನೀನು? ನಿನ್ನ ಮಗಳೇನು ಅಪ್ಪಟ, ನಿನ್ನ ಮಗಳು ಆ ಜಟಕ ಗಾಡಿಯವನ ಹಿಂದೆ ಓಡಿ ಹೋಗಿದ್ದಿಲ್ಲ, ಅವತ್ತೇ ನಿನ್ನ ಎತ್ಕೊಂಡು ಬಿಟ್ಟು ಹೋಗಿದ್ದಿಲ್ವ ಅವಳು? ಓಡೋದು ಗರತಿ. ನಾನು ಏನೋ ಒಬ್ಬನೇ ಸಿಂಗಲ್ ಅದೀನಿ, ಪ್ರೀತಿ ಮಾಡ್ತೀನಿ,
ಅವಳು ಯಾಕೋ ಅಂತ ನನಗೆ ಇಡಿಸಿದಾಳೆ ಅಂತಂತೇಳಿ ಇದು ಮಾಡಿದರೆ ಅವಳಪ್ಪನೇನು ನನ್ನ ಈ ಥರ ಬೈತೀನೇನು. ಸಿಟ್ಟು ಬಂದು ಶಂಕ ಊದಿದ್ರೆ ನೀನು ಉಳಿಯೋದಿಲ್ಲ ಶಂಕರಜ್ಜ, ಇದನ್ನು ತಿಳ್ಕೊ ನೀನು ಅಂತ ಅವನು ರೋಪ್ ಪಡಿತಾನೆ ಶಂಕರಜ್ಜಿಗೆ. ಆವಾಗ ಅವನಿಗೆ ಸಿಟ್ಟು ಬಂದುಬಿಡ್ತದೆ ಶಂಕರಜ್ಜಿಗೆ. ಎದ್ದು ಬಂದು ಸಾರಿನ ಪಾತ್ರೆ ತಗೊಂಡು ಕಾಲಿಂದ ದೊಡ್ಡ ಗಲಾಟೆನೇ ಆಗಿ ಹೋಗ್ಬಿಡ್ತದೆ. ಆವಾಗ ಜನ ಎಲ್ಲ ಬಡೆ ಬರ್ತಾನೆ, ಏನು ಯಾಕೆ ಹಿಂಗೆ ಇಲ್ಲ. ಅವಾಗ ದಾಸೈಗೆ ಭಾರಿ ಮಾನಸಿಕ ಕಿರಿಕಾಗ್ಬಿಡ್ತದೆ. ನೋಡಿದ್ಯಾ ಚೆನ್ನಿ, ನೋಡಿದ್ಯಾ ನೀನು ಅವತ್ತೇನಂದೆ, ನಮ್ಮ ಅಪ್ಪಯ್ಯಗೆ ಭಾಳ ಸುಸ್ತಾಗಿಬಿಡುತ್ತೆ, ದುಡ್ಡು ಕೊಡು ಅಂದೆ, ದುಡ್ಡು ಕೊಟ್ಟು ಇಷ್ಟು ದಿನ ಸಾಕಿದೆ, ದುಡ್ಡೆಲ್ಲ ನಿನಗೆ ದಾರಿ ಎರೆದೆ, ಇನ್ನೂ ನಿನಗೆ ಏನೇನೋ ಮಾಡ್ಬೇಕಂತ ಇದ್ದೆ. ನೋಡು ನಿಮ್ಮಪ್ಪಯ್ಯನ ಮಾತು ಯಾವ ರೀತಿ ಬಂದ್ಬಿಡ್ತು, ಆಡಿದ ಮಾತು, ನಾನೇನು ಮಾಡಂತಂತೀಯ ಅಂತಂತೇಳಿ ಒಂದು ಮಾತು ಹೇಳ್ತೀನಿ ಕೇಳು. ನೀನು ನನ್ನಿಂದ ಬಂದ್ಬಿಡು. ಎಲ್ಲಿಗೆ ಅಂತ ಕೇಳ್ತಾಳೆ. ಅವನಿಗೆ ದಾಸಯ್ಯ ಹೇಳ್ತಾನೆ, ಫೈನಲ್ ಒಂದು ಮಾತು ಹೇಳ್ತಾನೆ, ನೋಡು ನಿಮ್ಮಪ್ಪಯ್ಯ ಇರೋವರೆಗೂ ನಮ್ಮನ್ನು ಮದುವೆ ಮಾಡೋದಿಲ್ಲ. ನನ್ನ ಮಾತು ಕೇಳಿ ನಾನು ಹಿಂದೆ ಬಂದ್ಬಿಡು ಅಂತಂತೇಳಿ ಇನ್ನೂ ಹೇಳಿ ಆಗಲೇ ಉಣ್ಣು ಮಲಗಿ ಮುದುಕ ಚೆನ್ನಾಗಿ ಮೂವರಿಗೆ ಅನ್ನ ಸಾರು ಮಾಡಿ ಬೆಳೆಸಿದ್ಲು. ತಟ್ಟೆಯಲ್ಲಿ ಸಾರು ಹಾಕ್ಕೊಂಡು ಸಂತೋಷವಾಗಿ ಚಪ್ಪರಿಸ ಚಂದಿ ಸಾರು ತುಂಬ ಚೆಂದಾಗೈತೆ ಅಂತಂತೇಳಿ ಆವಾಗ ಮಾರನೇ ದಿವಸ ಅವನು ಏನು ಮಾಡಿಬಿಡ್ತಾನೆ ಅಂತಂತಂದರೆ, ಹೋಗಿ ಒಬ್ಬ ಕುರುಡನ ಕರ್ಕೊಂಬಂದ್ಬಿಡ್ತಾನೆ ಶಂಕರಜ್ಜ ಕರ್ಕೊಂಬಂದು ಅಲ್ಲಿ ತನ್ನ ಹತ್ರ ಇಟ್ಕೊಂಬಿಡ್ತಾನೆ ಬದುಕಿನ ಆಯ್ಕೆ ಅಂತ ಅಜ್ಜಂದು. ನಾಳೆ ನಾನು ಏನು ಮಾಡ್ತೀನಿ ನೋಡೋಣ ನೀನು ಅಂತಂತೇಳಿ ಆವಾಗ ಚೆನ್ನಿನ ಕೇಳ್ತಾನೆ, ಒಂದು ಕೆಲಸ ಮಾಡು, ನೀನು ನಾನು ಹಿಂದೆ ಬಂದ್ಬಿಡು, ಇಬ್ಬರು ಹೋಗಿ ಮದುವೆ ಮಾಡ್ಕೊಂಡು ಸುಖವಾಗಿರೋಣ ಅಂತಂತೇಳಿ. ಆವಾಗ ಚೆನ್ನಿ ಪ್ರಾಮಾಣಿಕ ವ್ಯಕ್ತಿ, ಹಣೆನೇ ಚಿಚ್ಚಿ ಅಂತಲೆ. ಇಲ್ಲೇನ ಉಂಟೆ ದಾಸಯ್ಯ, ವಯಸ್ಸಾದ ನಮ್ಮ ಅಪ್ಪಯ್ಯನ ಬಿಟ್ಟು ನಾನು ನಿನ್ನ ಜೊತೆ ಬರೋದು ಉಂಟಾ? ಸಾಧ್ಯನೇ ಇಲ್ಲ. 2 ದಿವಸ ಇರು ನೋಡೋಣ, ಅಪ್ಪಯ್ಯನ ಸಿಟ್ಟು ತಣ್ಣಗಾಗಲಿ, ನಾನು ಮಾತಾಡ್ತೇನೆ ಅಪ್ಪಯ್ಯನ ಜೊತೆಗೆ. ನೀನು ಈ ಸಂದರ್ಭದಲ್ಲಿ ನಮ್ಮ ಅಪ್ಪಯ್ಯನ ಒಬ್ಬನೇ ಬಿಟ್ಟು ನನ್ನ ಜೊತೆಗೆ ಬಾ ಅಂತ ಕರೆಯೋದು ಅಷ್ಟು ಸೂಕ್ತ ಅಲ್ಲ. ನಾನು ನನ್ನ ಅಪ್ಪಯ್ಯನ ಬಿಟ್ಟು ಬರೋದಿಲ್ಲ. ಇಷ್ಟು ದಿನ ನನ್ನ ತಾಯಿ ಇಲ್ಲಳು ಅಂತೇಳಿ ಪ್ರೀತಿಯಿಂದ ಸಾಕಿ ಸಲಿವಿ ದೊಡ್ಡವಳನ್ನು ಮಾಡಿದ್ದಾನೆ. ಅವರಿಗೂ ಅಧಿಕಾರ ಇರುತ್ತೆ, ಅವ್ರನ್ನ ಬದುಕಿನ ಆಯ್ಕೆ ಅವ್ರಿಗೆ ಗೊತ್ತಿರ್ತದೆ. ನೋಡಿ, ಒಬ್ಬ ಭಿಕ್ಷುಕರ ಮಾನಸಿಕ ಪರಿಸ್ಥಿತಿ ಎಷ್ಟು ಪ್ರಾಮಾಣಿಕವಾಗಿ ಇರುತ್ತದೆ ಆ ಹೆಣ್ಣಿನಲ್ಲಿ, ಆ ಚೆನ್ನಿಯಲ್ಲಿ ಅನ್ನೋದು ಒಂದು ನಮಗೆ ಮನವರಿಕೆ ಆಗುತ್ತದೆ. ನಮ್ಮ ತಂದೆನ ಬಿಟ್ಟು ಬರೋಕ್ಕಾಗಲ್ಲ, ನೀನು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ಇನ್ನೊಂದೆರಡು ದಿವಸ ಇರು, ನಾನು ನಮ್ಮ ಅಪ್ಪಯ್ಯನ ಕೇಳ್ತೀನಿ, ಕೇಳಿ ಆತ ಒಪ್ಪಿದರೆ ಮದುವೆ ಮಾಡಿಕೊಳ್ಳೋಣ. ನಾನು ನಮ್ಮ ಅಪ್ಪಯ್ಯನ ಬಿಟ್ಟು ನಾನು ಎಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಅಧಿಕಾರ ಇದೆ, ಬೈತಾರೆ, ನನಗೂ ಹೊಡಿತಾರೆ. ಅಧಿಕಾರಕ್ಕೆ ನಾವು ಒಂದು ಸ್ವಲ್ಪ ಬೆಲೆ ಕೊಡ್ಬೇಕು ತಾನೆ. ಅವರು ಬೈದಾಕ್ಷಣಕ್ಕೆ ಹೊಡೆದಾಕ್ಷಣಕ್ಕೆ ನಾವು ಬಿಟ್ಬಿಡೋದಾ? ಇಲ್ಲ. ವಯಸ್ಸಾದ ನಮ್ಮ ತಂದೆ ತಾಯಿ ಇಲ್ಲಳು ಅಂತೇಳಿ ಸುಖವಾಗಿ ಬೆಳೆಸಿದೆ ಅವನ್ನ ನನ್ನ ಜೀವ ಇರೋವರೆಗೂ ಆತನ ಸೇವೆ ಮಾಡ್ಕೊಂಡು ನಾನು ಇಲ್ಲೇ ಇರ್ತೀನಿ. ಮದುವೆ ಇಲ್ಲದಿದ್ರೂ ಪರವಾಗಿಲ್ಲ, ಇದ್ದರೂ ಪರವಾಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ, 1-2 ದಿವಸ ಇರು, ನಾನು ಕೇಳ್ತೀನಿ, ಅಪ್ಪಯ್ಯನ ನಾನು ಸಮಾಧಾನ ಮಾಡ್ತೀನಿ ಅಂಥೇಳಿ ಆ ದಾಸಯ್ಯನಿಗೆ ಚೆನ್ನಿ ಒಂದು ಒಳ್ಳೆಯ ಮಾತನ್ನು ಹೇಳ್ತಾಳೆ. ಆದರೆ ಅವಳು ತಗೊಂಡ್ಕೊಂಡಿರ್ತಂಥ ನಿರ್ಧಾರ ಮಾತ್ರ ಸಮಾಜದಲ್ಲಿ ಎಲ್ಲರೂ ನೋಡಿ ತಿಳ್ಕೊಬೇಕು. ಅದನ್ನು ಇವತ್ತಿನ ದಿವಸ ಪರಿಸ್ಥಿತಿ ಅಷ್ಟಾಗೊಂದು ತಂದೆ ತಾಯಿ ಪ್ರೀತಿಯಿಂದ ಹೆಣ್ಮಕ್ಳನ್ನ ಸಾಕಿ ಸಲಿವಿ ಎಲ್ಲ ಮಾಡಿ ಪ್ರಿಯಕರ ಸಿಕ್ಕಿದಾವಂತೆ ಅಂತೇಳಿ ಅವ್ರನ್ನ ಕಾಲು ಕಸವಾಗಿ ಕಂಡು ಅವ್ರ ಎದುರಿಗೆ ಹೋಗ್ಬಿಡ್ತಾರೆ. ಏನು ಅರ್ಥ ಇದೆ ಬದುಕಿಗೆ? ಏನೋ ಅರ್ಥ ಇದೆಯಾ? ನಾವು ಎಷ್ಟೋ ಈ
ಈ ಪ್ರೀತಿ ಬಗ್ಗೆ ಬಲಿಗೆ ಬಿದ್ದಾರನ್ನ ನೋಡಿದ್ದೀವಿ ನಾವು. ಎಂಥ ದುರಂತ ನೋಡಿ, ವಯಸ್ಸಾದರೂ ಪರವಾಗಿಲ್ಲ, ಶ್ರೀಮಂತಿಕೆಯಿಂದ ಇದ್ದರೂ ಪರವಾಗಿಲ್ಲ, ನೀವೇನು ಕೊಡೋದು ಬೇಡ, ನನಗೆ ಅವನೇ ಬೇಕು ಅಂತಂತೇಳಿ ಹೊರಟು ಹೋಗಿಬಿಡ್ತಾರೆ. ಅವ್ರ ತಂದೆ ತಾಯಿಗಳು ಪ್ರೀತಿಯಿಂದ ಒಬ್ಬಳೇ ಮಗಳಂತ ಸಾಕಿ ಕೊರಗಿ ಕೊನೆಗೆ ಸತ್ತೋಗ್ಬಿಡ್ತಾರೆ. ಹಾರ್ಟ್ ಅಟ್ಯಾಕ್ ಆಗುತ್ತೆ. ಒಂದು ಜೀವಗಳನ್ನು ತಂದೆ ತಾಯಿ ಜೀವಗಳನ್ನು ಬಲಿ ತಗೊಂತಾರೆ ಕೆಲವೊಂದು ಮಕ್ಕಳು. ಹೇಗೆ ಇದೇ ಜೀವನ. ನನ್ನ ಮಗಳು ರಾಣಿ ಥರ ಇರಬೇಕು, ಅವಳು ಯಾವುದು ಕೊರತೆ ಆಗಬಾರ್ದು ಅಂತಂತೇಳಿ ಇಂಜಿನಿಯರು ಡಾಕ್ಟ್ರನ್ನ ಎಲ್ಲ ಕಟ್ಟಿ ಹುಡುಕಿ ತಂದು ಕೋಟ್ಯಾಂತರ ರೂಪಾಯಿ ಧಾರೆ ಎರೆದು ಮದುವೆ ಮಾಡಿ ಎಲ್ಲ ಮಾಡಿಕೊಡ್ತೀನಿ ಅಮ್ಮ, ಹೋಗ್ಬೇಡ ನೀನು ಅಂತಂತೇಳಿ ಮಾಡಿದರೂ ಸಹ ಅವರು ಅವನು ಆ ಹುಡುಗ ಗೂಂಡಗಿರಿ ಮಾಡ್ಬೋದು, ಇನ್ನೇನೋ ಆಗಿರ್ಬೋದು, ಗೊತ್ತಿಲ್ಲದೆ ಆ ಪ್ರೀತಿಯ ಬಲೆಗೆ ಬಿದ್ದು ತನ್ನ ಬದುಕನ್ನು ನಾಶ ಮಾಡ್ಕೊಂಬಿಡ್ತಾರೆ. ಇವತ್ತಿನ ತಂದೆ ತಾಯಿಗಳ ಪರಿಸ್ಥಿತಿ, ಪ್ರೀತಿಯ ಪರಿಸ್ಥಿತಿ, ಹೆಣ್ಣುಮಕ್ಕಳ ಪರಿಸ್ಥಿತಿ ಹಾಗೆ ಇರೋದು. ಆದರೆ ಒಬ್ಬ ಭಿಕ್ಷುಕಿಯಾಗಿ ಆ ಚೆನ್ನಿ ತೆಗೆದುಕೊಂಡಂಥ ನಿರ್ಧಾರ ಇವತ್ತಿನ ಸಮಾಜದ ಶ್ರೀಮಂತರ ಓದುಗರ ಹೆಣ್ಣು ಮಕ್ಕಳಿಗೆ ಒಂದು ದಾರಿದೀಪವಾಗು. ಅವಳು ಹೇಳ್ತಾಳೆ ಚೆನ್ನಿಗೆ, ಅವನಿಗೆ ದಾಸಯ್ಯ, ನಮ್ಮ ಅಪ್ಪಯ್ಯನ ಬಿಟ್ಟು ನಾನು ಎಲ್ಲಿಗೆ ಬರೋದಿಲ್ಲ, ಆ ಮದುವೆ ಇಲ್ಲದಿದ್ರೂ ಪರವಾಗಿಲ್ಲ, ಇಷ್ಟು ದಿನ ತಾಯಿ ಇಲ್ಲದಂಥ ತಬ್ಬಲಿಯನ್ನು ನನ್ನ ಬೆಳೆಸಿದವನು, ಅವನ ಮಾತು ನಾನು ಎಂದೂ ಮೀರೋದಿಲ್ಲ, ನೀನು ದಯವಿಟ್ಟು 2 ದಿವಸ ನನಗೆ ಟೈಮ್ ಕೊಡು, ನಾನು ಅವನಿಗೆ ಸಮಾಧಾನ ಮಾಡ್ತೀನಿ ಅಂತಂತೇಳಿ ತನ್ನ ನಿರ್ಧಾರವನ್ನು ನಿಲುವನ್ನು ಆ ದಾಸಯ್ಯನಿಗೆ ಹೇಳ್ತಾಳೆ. ಮುಂದಿನ ಆ 3ನೇ ಎಪಿಸೋಡ್ನಲ್ಲಿ ಫೈನಲ್ ಒಂದು ಹೇಳ್ತೇನೆ ನಾನು. ನಮಸ್ಕಾರ. ಇಲ್ಲಿ ತನಕ ಕೇಳಿದ್ದಕ್ಕೆ, ಇಲ್ಲಿ ತನಕ ಇದನ್ನು ಅಬ್ಸರ್ವೇಷನ್ ಮಾಡಿದ್ದಕ್ಕೆ ನೀವೊಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಈ ಕತೆ ತುಂಬ ಚೆನ್ನಾಗಿದೆ, ಫೈನಲ್ ಭಾಳ ಚೆನ್ನಾಗಿದೆ, ಇದನ್ನು ದಯವಿಟ್ಟು ನೀವು ಕೇಳಬೇಕು ಅಂತಂತೇಳಿ ನಾನು ಕೇಳಿಕೊಳ್ಳುತ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.